ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಆಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 7 ದಿನ ಪಂದ್ಯ ನಡೆಯುವಂತಹ ಹಿನ್ನೆಲೆಯಲ್ಲಿ ಆ ದಿನ ಮೆಟ್ರೋ ಸೇವೆ ವಿಸ್ತರಣೆಗೊಳ್ಳುತ್ತೆ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾ ಅಭಿಮಾನಿಗಳು ಆಗಮಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಬರ್ತಾರೆ. ಆದ್ರೆ ಮ್ಯಾಚ್ ಮುಗಿಸಿಕೊಂಡು ವಾಪಸ್ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಮ್ಮ ಮೆಟ್ರೋ ಈಗ ಈ ಒಂದು ತನ್ನ ಸೇವೆಯನ್ನ ಯಾವತ್ತು ಮ್ಯಾಚ್ ನಡೆಯುತ್ತೋ ಅವತ್ತಿನ ದಿನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಿ ಈಗ ಆಲ್ರೆಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಯಾರೆಲ್ಲ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಮ್ಯಾಚ್ ಮುಗಿಸಿಕೊಂಡು ಮೆಟ್ರೋ ಸೇವೆಯನ್ನ ಅವರು ಅವಲಂಬಿಸಬಹುದು. ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಆಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 7 ದಿನ ಪಂದ್ಯ ನಡೆಯುವಂತಹ ಹಿನ್ನೆಲೆಯಲ್ಲಿ ಆ ದಿನ ಮೆಟ್ರೋ ಸೇವೆ ವಿಸ್ತರಣೆಗೊಳ್ಳುತ್ತೆ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾ ಅಭಿಮಾನಿಗಳು ಆಗಮಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಬರ್ತಾರೆ. ಆದ್ರೆ ಮ್ಯಾಚ್ ಮುಗಿಸಿಕೊಂಡು ವಾಪಸ್ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಮ್ಮ ಮೆಟ್ರೋ ಈಗ ಈ ಒಂದು ತನ್ನ ಸೇವೆಯನ್ನ ಯಾವತ್ತು ಮ್ಯಾಚ್ ನಡೆಯುತ್ತೋ ಅವತ್ತಿನ ದಿನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಿ ಈಗ ಆಲ್ರೆಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಯಾರೆಲ್ಲ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಮ್ಯಾಚ್ ಮುಗಿಸಿಕೊಂಡು ಮೆಟ್ರೋ ಸೇವೆಯನ್ನ ಅವರು ಅವಲಂಬಿಸಬಹುದು. ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಆಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 7 ದಿನ ಪಂದ್ಯ ನಡೆಯುವಂತಹ ಹಿನ್ನೆಲೆಯಲ್ಲಿ ಆ ದಿನ ಮೆಟ್ರೋ ಸೇವೆ ವಿಸ್ತರಣೆಗೊಳ್ಳುತ್ತೆ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾ ಅಭಿಮಾನಿಗಳು ಆಗಮಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಬರ್ತಾರೆ. ಆದ್ರೆ ಮ್ಯಾಚ್ ಮುಗಿಸಿಕೊಂಡು ವಾಪಸ್ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಮ್ಮ ಮೆಟ್ರೋ ಈಗ ಈ ಒಂದು ತನ್ನ ಸೇವೆಯನ್ನ ಯಾವತ್ತು ಮ್ಯಾಚ್ ನಡೆಯುತ್ತೋ ಅವತ್ತಿನ ದಿನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಿ ಈಗ ಆಲ್ರೆಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಯಾರೆಲ್ಲ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಮ್ಯಾಚ್ ಮುಗಿಸಿಕೊಂಡು ಮೆಟ್ರೋ ಸೇವೆಯನ್ನ ಅವರು ಅವಲಂಬಿಸಬಹುದು. ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ
ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಆಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 7 ದಿನ ಪಂದ್ಯ ನಡೆಯುವಂತ ಹಿನ್ನೆಲೆಯಲ್ಲಿ ಆ ದಿನ ಮೆಟ್ರೋ ಸೇವೆ ವಿಸ್ತರಣೆಗೊಳ್ಳುತ್ತೆ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾ ಅಭಿಮಾನಿಗಳು ಆಗಮಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಬರ್ತಾರೆ. ಆದ್ರೆ ಮ್ಯಾಚ್ ಮುಗಿಸಿಕೊಂಡು ವಾಪಸ್ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಮ್ಮ ಮೆಟ್ರೋ ಈಗ ಈ ಒಂದು ತನ್ನ ಸೇವೆಯನ್ನ ಯಾವತ್ತು ಮ್ಯಾಚ್ ನಡೆಯುತ್ತೋ ಅವತ್ತಿನ ದಿನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಿ ಈಗ ಆಲ್ರೆಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಯಾರೆಲ್ಲ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಮ್ಯಾಚ್ ಮುಗಿಸಿಕೊಂಡು ಮೆಟ್ರೋ ಸೇವೆಯನ್ನ ಅವರು ಅವಲಂಬಿಸಬಹುದು. ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಆಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 7 ದಿನ ಪಂದ್ಯ ನಡೆಯುವಂತ ಹಿನ್ನೆಲೆಯಲ್ಲಿ ಆ ದಿನ ಮೆಟ್ರೋ ಸೇವೆ ವಿಸ್ತರಣೆಗೊಳ್ಳುತ್ತೆ. ಬೆಂಗಳೂರಲ್ಲಿ ನಡೆಯುವಂತಹ ಐಪಿಎಲ್ ಮ್ಯಾಚ್ ವೀಕ್ಷಣೆಗೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾ ಅಭಿಮಾನಿಗಳು ಆಗಮಿಸ್ತಾರೆ, ಕ್ರಿಕೆಟ್ ಪ್ರೇಮಿಗಳು ಬರ್ತಾರೆ. ಆದ್ರೆ ಮ್ಯಾಚ್ ಮುಗಿಸಿಕೊಂಡು ವಾಪಸ್ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಮ್ಮ ಮೆಟ್ರೋ ಈಗ ಈ ಒಂದು ತನ್ನ ಸೇವೆಯನ್ನ ಯಾವತ್ತು ಮ್ಯಾಚ್ ನಡೆಯುತ್ತೋ ಅವತ್ತಿನ ದಿನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ನಮ್ಮ ಮೆಟ್ರೋ ಸೇವೆ ವಿಸ್ತರಿಸಿ ಈಗ ಆಲ್ರೆಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಯಾರೆಲ್ಲ ಐಪಿಎಲ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವರು ಮ್ಯಾಚ್ ಮುಗಿಸಿಕೊಂಡು ಮೆಟ್ರೋ ಸೇವೆಯನ್ನ ಅವರು ಅವಲಂಬಿಸಬಹುದು. ಐಪಿಎಲ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವತ್ತು ಬೆಂಗಳೂರಲ್ಲಿ ಮ್ಯಾಚ್ ನಡೆಯುತ್ತೋ ಅವತ್ತು ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆಯಂತೆ. ಮಧ್ಯರಾತ್ರಿ 12:30